ದೋಸ್ತಿಗಳ ಪಾದಯಾತ್ರೆಗೆ ಕಾಂಗ್ರೆಸ್ನಿಂದಲೂ ಕೂಡ ಕೌಂಟರ್ ಪ್ಲಾನ್ ರೆಡಿ ಆಗಿದೆ. ಮೈಸೂರಿಗೆ ಸಿಎಂ ಸಿದ್ದರಾಮಯ್ಯ ದಿಢೀರ್ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಇನ್ಫ್ಯಾಕ್ಟ್ ಮುಖ್ಯಮಂತ್ರಿಗಳ ಟಿಪಿ ಪ್ರಕಾರ ಇವತ್ತು ಕೊಪ್ಪಳ ವಿಜಯನಗರ ಜಿಲ್ಲಾ ಪ್ರವಾಸ ಮಾಡಬೇಕಿತ್ತು. ಈ ಪ್ರಾಸಿಕ್ಯೂಷನ್ ಭಯದಲ್ಲಿ ಅದೆರಡನ್ನೂ ಕೂಡ ಕ್ಯಾನ್ಸಲ್ ಮಾಡ್ಕೊಂಡಿದ್ರು ಅನ್ನೋ ಮಾಹಿತಿ ನಮಗೆ ಲಭ್ಯವಾಗಿತ್ತು. ನಿನ್ನೆ ಆ ಸುದ್ದಿಯನ್ನ ಕೂಡ ಪ್ರಸಾರ ಮಾಡಿದ್ವಿ. ಮೈಸೂರು ವಿಸಿಟ್ನ ಪ್ಲಾನೇ ಇರಲಿಲ್ಲ ಸಿದ್ದರಾಮಯ್ಯನವರದು. ಆದರೆ ಯಾವಾಗ ಪಾದಯಾತ್ರೆಯ ಅಬ್ಬರ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ, ಮೈಸೂರಿಗೆ ಭೇಟಿ ನೀಡ್ತಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇವತ್ತು ಸಂಜೆ ಮೈಸೂರಿಗೆ ಬರ್ತಾರಂತೆ. ಪಾದಯಾತ್ರೆಗೆ ಪ್ರತಿಯಾಗಿ ಸಮಾವೇಶಕ್ಕೆ ಬೇಕಾದ ಸಿದ್ಧತೆಯನ್ನ ಮಾಡಿಕೊಳ್ಳಿದ್ದಾರೆ. ನಿನ್ನೆ ಚರ್ಚೆ ಕೂಡ ನಡೆಸಿದ್ವಿ. ಇದೇ ತಿಂಗಳ 9ನೇ ತಾರೀಕು ಮಹಾರಾಜ ಕಾಲೇಜ್ ಮೈದಾನದಲ್ಲಿ ಸಮಾವೇಶ ನಡೆಸಲಿಕ್ಕೆ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ ಕಾಂಗ್ರೆಸ್ ಪಾಳ್ಯದವರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿನೋದ, ಮೈಸೂರು ಎರಡು ಅಂದ್ರೆ ಒಂದ್ ಕಡೆ ದೋಸ್ತಿ ಪಾಳೆಯ ಮತ್ತೊಂದ್ ಕಡೆ ಕಾಂಗ್ರೆಸ್, ಈ ಎರಡು ಪಾಳೆಯಗಳ ಘಟಾನುಘಟಿ ಸಂಘರ್ಷಕ್ಕೆ ವೇದಿಕೆ ಆಗ್ತಾ ಇದೆ. ಒಂದು ಕಡೆ ಪಾದಯಾತ್ರೆ, ಮತ್ತೊಂದು ಕಡೆಯಲ್ಲಿ ಇದೀಗ ಸಮಾವೇಶದ ಸಿದ್ಧತೆ. ಇದರ ನಡುವೆ ದಿಢೀರ್ ಭೇಟಿ ಸಿಎಂ ಅವ್ರದ್ದು. ಬಹಳ ಪ್ರಮುಖವಾಗಿ 50-50 ಅನುಪಾತದಲ್ಲಿ ಈಗಾಗಲೇ ಇರೋ ಸಾಕಷ್ಟು ಅಕ್ರಮವಾಗಿದೆ ಅಂತ ಹೇಳಿ ಈಗಾಗಲೇ ಬಿಜೆಪಿ ಮತ್ತು ಜೆಡಿಎಸ್ ಇಬ್ಬರು ಕೂಡ ಪಾದಯಾತ್ರೆ ಮೂಲಕವಾಗಿ ಈಗಾಗಲೇ ಮೈಸೂರಿಗೆ ಬರ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲೂ ಕೂಡ ಅದರಲ್ಲೂ 9ನೇ ತಾರೀಕು ಜನಾಂದೋಲನ ಹೆಸರಲ್ಲಿ ಕಾಂಗ್ರೆಸ್ ಕೂಡ ಬೃಹತ್ ಕಾರ್ಯಕ್ರಮ ಒಳಗೊಂಡಿದೆ. ಈಗಾಗಲೇ ಒಂದು ವಾರದಿಂದಲೂ ಕೂಡ ನಡೀತಾ ಇರುವಂತಹ ಸಮಾವೇಶಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಭಾಗಿಯಾಗಿಲ್ಲ. ಆದ್ರೆ ನಾಳಿದ್ದು ನಡೆಯುವಂತಹ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಭಾಗಿಯಾಗ್ತಾ ಇದ್ದಾರೆ. ಸೊ ಹೀಗಾಗಿ ಇವತ್ತು ಏಕಾಏಕಿ ದಿಢೀರನೆ ಮೈಸೂರು ಪ್ರವಾಸ ಹಮ್ಮಿಕೊಂಡಿದ್ದಾರೆ. ನಾಳೆ ಮತ್ತೆ ನಾಳಿದ್ದು 2 ದಿನಗಳ ಕಾಲ ಮೈಸೂರಿನಲ್ಲೇ ಸಿಎಂ ವಾಸ ಹೂಡಿದ್ದಾರೆ. ಯಾವುದೇ ರೀತಿಯಾದಂತಹ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇಲ್ಲ. ಬಹಳ ಪ್ರಮುಖವಾಗಿ ಇದು ಮೇಜರ್. ಯಾಕಂತಂದ್ರೆ ಈ 2 ದಿನಗಳ ಕಾಲವೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಸಮಾವೇಶಕ್ಕೆ ಸಿದ್ಧತೆಗಳನ್ನ ನಡೆಸ್ತಾ ಇದ್ದಾರೆ. ಯಾಕಂತಂದ್ರೆ ಸಿಎಂ ತವರು ಜಿಲ್ಲೆಯಲ್ಲಿ ಈಗಾಗಲೇ 10ನೇ ತಾರೀಕು ಬಿಜೆಪಿ ಮತ್ತು ಜೆಡಿಎಸ್ ಬೃಹತ್ ಸಮಾವೇಶ ಹಮ್ಮಿಕೊಂಡಿದೆ. ಅವತ್ತು ಪಾದಯಾತ್ರೆ ಮೈಸೂರಿನಲ್ಲಿ ಏನು ಎಳ್ಳಾಗ್ತಾ ಇದೆ. ಸೊ ಹೀಗಾಗಿ ಅದಕ್ಕೂ ಒಂದು ದಿನ ಮೂಲವಾಗಿ 9ನೇ ತಾರೀಕು ಕಾಂಗ್ರೆಸ್ ಕೂಡ ಜನಾಂದೋಲನ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಸೊ ಹೀಗಾಗಿ ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಜನರ ಸೇರಿಸಬೇಕು. ಸಿಎಂ ತವರು ಜಿಲ್ಲೆಯಲ್ಲಿ ತನ್ನ ಶಕ್ತಿಯನ್ನ ಪ್ರದರ್ಶನ ಮಾಡಬೇಕು. ಅವತ್ತು ಮಾಡುವಂತಹ ಶಕ್ತಿ ಪ್ರದರ್ಶನ ಒಂದು ರೀತಿಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ಗೂ ಕೂಡ ತಟ್ಟಬೇಕು. ಸೊ ಈ ರೀತಿಯಲ್ಲಿ ಅತಿ ಹೆಚ್ಚು ಜನರ ಸೇರಿಸಬೇಕು. ಪ್ರತಿಯೊಬ್ಬ ಶಾಸಕರು ಕೂಡ ಏನು ಮೈಸೂರು ಇರ್ಬೋದು, ಚಾಮರಾಜನಗರ ಇರ್ಬೋದು, ಮಡಿಕೇರಿ ಇರ್ಬೋದು, ಈ ಹಾಸನ, ಮಂಡ್ಯ ಈ ಎಲ್ಲಾ ಭಾಗಗಳಿಂದಲೂ ಕೂಡ ಅತಿ ಹೆಚ್ಚು ಜನ ಕರ್ಕೊಂಡು ಬರಬೇಕು. ಸೊ ಹೀಗಾಗಿ ಖುದ್ದು ಸಿಎಂ ಅವರೇ 2 ದಿನಗಳ ಕಾಲ ಮೈಸೂರಿಗೆ ಬಂದು ಈ ಒಂದು ಪ್ಲಾನ್ ಅನ್ನ ಮಾಡ್ತಾರೆ. ಕಾರಣಕ್ಕಾಗಿ 9ನೇ ತಾರೀಕು ಹೊತ್ತಲ್ಲಿ ನಡೆಯುವಂತಹ ಕಾರ್ಯಕ್ರಮ ಸಾಕಷ್ಟು ಪ್ರಾಮುಖ್ಯತೆಯನ್ನ ಪಡ್ಕೊಳ್ತಾ ಇರುವಂತದ್ದು. ಸ್ಮಿತಾ, ಧನ್ಯವಾದ ವಿನೋದ್ ಮಾಹಿತಿಗಾಗಿ. ದೋಸ್ತಿಗಳ ಪಾದಯಾತ್ರೆಗೆ ಕಾಂಗ್ರೆಸ್ನಿಂದಲೂ ಕೂಡ ಕೌಂಟರ್ ಪ್ಲಾನ್ ರೆಡಿ ಆಗಿದೆ. ಮೈಸೂರಿಗೆ ಸಿಎಂ ಸಿದ್ದರಾಮಯ್ಯ ದಿಢೀರ್ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಇನ್ಫ್ಯಾಕ್ಟ್ ಮುಖ್ಯಮಂತ್ರಿಗಳ ಟಿಪಿ ಪ್ರಕಾರ ಇವತ್ತು ಕೊಪ್ಪಳ ವಿಜಯನಗರ ಜಿಲ್ಲಾ ಪ್ರವಾಸ ಮಾಡಬೇಕಿತ್ತು. ಈ ಪ್ರಾಸಿಕ್ಯೂಷನ್ ಭಯದಲ್ಲಿ ಅದೆರಡನ್ನೂ ಕೂಡ ಕ್ಯಾನ್ಸಲ್ ಮಾಡ್ಕೊಂಡಿದ್ರು ಅನ್ನೋ ಮಾಹಿತಿ ನಮಗೆ ಲಭ್ಯವಾಗಿತ್ತು. ನಿನ್ನೆ ಆ ಸುದ್ದಿಯನ್ನ ಕೂಡ ಪ್ರಸಾರ ಮಾಡಿದ್ವಿ. ಮೈಸೂರು ವಿಸಿಟ್ನ ಪ್ಲಾನೇ ಇರಲಿಲ್ಲ ಸಿದ್ದರಾಮಯ್ಯನವರದು. ಆದರೆ ಯಾವಾಗ ಪಾದಯಾತ್ರೆಯ ಅಬ್ಬರ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ, ಮೈಸೂರಿಗೆ ಭೇಟಿ ನೀಡ್ತಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇವತ್ತು ಸಂಜೆ ಮೈಸೂರಿಗೆ ಬರ್ತಾರಂತೆ. ಪಾದಯಾತ್ರೆಗೆ ಪ್ರತಿಯಾಗಿ ಸಮಾವೇಶಕ್ಕೆ ಬೇಕಾದ ಸಿದ್ಧತೆಯನ್ನ ಮಾಡಿಕೊಳ್ಳಿದ್ದಾರೆ. ನಿನ್ನೆ ಚರ್ಚೆ ಕೂಡ ನಡೆಸಿದ್ವಿ. ಇದೇ ತಿಂಗಳ 9ನೇ ತಾರೀಕು ಮಹಾರಾಜ ಕಾಲೇಜ್ ಮೈದಾನದಲ್ಲಿ ಸಮಾವೇಶ ನಡೆಸಲಿಕ್ಕೆ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ ಕಾಂಗ್ರೆಸ್ ಪಾಳ್ಯದವರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿನೋದ, ಮೈಸೂರು ಎರಡು ಅಂದ್ರೆ ಒಂದ್ ಕಡೆ ದೋಸ್ತಿ ಪಾಳೆಯ ಮತ್ತೊಂದ್ ಕಡೆ ಕಾಂಗ್ರೆಸ್, ಈ ಎರಡು ಪಾಳೆಯಗಳ ಘಟಾನುಘಟಿ ಸಂಘರ್ಷಕ್ಕೆ ವೇದಿಕೆ ಆಗ್ತಾ ಇದೆ. ಒಂದು ಕಡೆ ಪಾದಯಾತ್ರೆ, ಮತ್ತೊಂದು ಕಡೆಯಲ್ಲಿ ಇದೀಗ ಸಮಾವೇಶದ ಸಿದ್ಧತೆ. ಇದರ ನಡುವೆ ದಿಢೀರ್ ಭೇಟಿ ಸಿಎಂ ಅವ್ರದ್ದು. ಬಹಳ ಪ್ರಮುಖವಾಗಿ 50-50 ಅನುಪಾತದಲ್ಲಿ ಈಗಾಗಲೇ ಇರೋ ಸಾಕಷ್ಟು ಅಕ್ರಮವಾಗಿದೆ ಅಂತ ಹೇಳಿ ಈಗಾಗಲೇ ಬಿಜೆಪಿ ಮತ್ತು ಜೆಡಿಎಸ್ ಇಬ್ಬರು ಕೂಡ ಪಾದಯಾತ್ರೆ ಮೂಲಕವಾಗಿ ಈಗಾಗಲೇ ಮೈಸೂರಿಗೆ ಬರ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲೂ ಕೂಡ ಅದರಲ್ಲೂ 9ನೇ ತಾರೀಕು ಜನಾಂದೋಲನ ಹೆಸರಲ್ಲಿ ಕಾಂಗ್ರೆಸ್ ಕೂಡ ಬೃಹತ್ ಕಾರ್ಯಕ್ರಮ ಒಳಗೊಂಡಿದೆ. ಈಗಾಗಲೇ ಒಂದು ವಾರದಿಂದಲೂ ಕೂಡ ನಡೀತಾ ಇರುವಂತಹ ಸಮಾವೇಶಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಭಾಗಿಯಾಗಿಲ್ಲ. ಆದ್ರೆ ನಾಳಿದ್ದು ನಡೆಯುವಂತಹ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಭಾಗಿಯಾಗ್ತಾ ಇದ್ದಾರೆ. ಸೊ ಹೀಗಾಗಿ ಇವತ್ತು ಏಕಾಏಕಿ ದಿಢೀರನೆ ಮೈಸೂರು ಪ್ರವಾಸ ಹಮ್ಮಿಕೊಂಡಿದ್ದಾರೆ. ನಾಳೆ ಮತ್ತೆ ನಾಳಿದ್ದು 2 ದಿನಗಳ ಕಾಲ ಮೈಸೂರಿನಲ್ಲೇ ಸಿಎಂ ವಾಸ ಹೂಡಿದ್ದಾರೆ. ಯಾವುದೇ ರೀತಿಯಾದಂತಹ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇಲ್ಲ. ಬಹಳ ಪ್ರಮುಖವಾಗಿ ಇದು ಮೇಜರ್. ಯಾಕಂತಂದ್ರೆ ಈ 2 ದಿನಗಳ ಕಾಲವೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಸಮಾವೇಶಕ್ಕೆ ಸಿದ್ಧತೆಗಳನ್ನ ನಡೆಸ್ತಾ ಇದ್ದಾರೆ. ಯಾಕಂತಂದ್ರೆ ಸಿಎಂ ತವರು ಜಿಲ್ಲೆಯಲ್ಲಿ ಈಗಾಗಲೇ 10ನೇ ತಾರೀಕು ಬಿಜೆಪಿ ಮತ್ತು ಜೆಡಿಎಸ್ ಬೃಹತ್ ಸಮಾವೇಶ ಹಮ್ಮಿಕೊಂಡಿದೆ. ಅವತ್ತು ಪಾದಯಾತ್ರೆ ಮೈಸೂರಿನಲ್ಲಿ ಏನು ಎಳ್ಳಾಗ್ತಾ ಇದೆ. ಸೊ ಹೀಗಾಗಿ ಅದಕ್ಕೂ ಒಂದು ದಿನ ಮೂಲವಾಗಿ 9ನೇ ತಾರೀಕು ಕಾಂಗ್ರೆಸ್ ಕೂಡ ಜನಾಂದೋಲನ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಸೊ ಹೀಗಾಗಿ ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಜನರ ಸೇರಿಸಬೇಕು. ಸಿಎಂ ತವರು ಜಿಲ್ಲೆಯಲ್ಲಿ ತನ್ನ ಶಕ್ತಿಯನ್ನ ಪ್ರದರ್ಶನ ಮಾಡಬೇಕು. ಅವತ್ತು ಮಾಡುವಂತಹ ಶಕ್ತಿ ಪ್ರದರ್ಶನ ಒಂದು ರೀತಿಯಲ್ಲಿ
ಕಾಂಗ್ರೆಸ್ನ ಹೈಕಮಾಂಡ್ಗೂ ಕೂಡ ತಟ್ಟಬೇಕು. ಸೊ ಈ ರೀತಿಯಲ್ಲಿ ಅತಿ ಹೆಚ್ಚು ಜನರ ಸೇರಿಸಬೇಕು. ಪ್ರತಿಯೊಬ್ಬ ಶಾಸಕರಿಗೂ ಕೂಡ ಏನು ಮೈಸೂರು ಇರ್ಬೋದು, ಚಾಮರಾಜನಗರ ಇರ್ಬೋದು, ಮಡಿಕೇರಿ ಇರ್ಬೋದು, ಈ ಹಾಸನ, ಮಂಡ್ಯ ಈ ಎಲ್ಲಾ ಭಾಗಗಳಿಂದಲೂ ಕೂಡ ಅತಿ ಹೆಚ್ಚು ಜನ ಕರ್ಕೊಂಡು ಬರಬೇಕು. ಸೊ ಹೀಗಾಗಿ ಖುದ್ದು ಸಿಎಂ ಅವರೇ 2 ದಿನಗಳ ಕಾಲ ಮೈಸೂರಿಗೆ ಬಂದು ಈ ಒಂದು ಪ್ಲಾನ್ ಅನ್ನ ಮಾಡ್ತಾರೆ ಕಾರಣಕ್ಕಾಗಿ 9ನೇ ತಾರೀಕು ಹೊತ್ತಲ್ಲಿ ನಡೆಯುವಂತಹ ಕಾರ್ಯಕ್ರಮ ಸಾಕಷ್ಟು ಪ್ರಾಮುಖ್ಯತೆಯನ್ನ ಪಡ್ಕೊಳ್ತಾ ಇರುವಂತದ್ದು. ಸ್ಮಿತಾ, ಧನ್ಯವಾದ ವಿನೋದ್ ಮಾಹಿತಿಗಾಗಿ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಳೋಕೆ ಸಿಕ್ಕಿರುವ ಸಾಲು ಸಾಲು ಆರೋಪಗಳು, ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧವಾದ ಮೂಡಾ ಹಗರಣ, ಇದನ್ನ ಖಂಡಿಸಿ ಮೈತ್ರಿ ಪಾಳೆಯ ನಡೆಸ್ತಾ ಇರುವಂತಹ ಪಾದಯಾತ್ರೆ ಇವತ್ತು ಮದ್ದೂರನ್ನ ತಲುಪಿದೆ. ಮದ್ದೂರಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಭರ್ಜರಿ ಸ್ವಾಗತ ಲಭ್ಯವಾಗಿದೆ. ದೃಶ್ಯದಲ್ಲೂ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದನ್ನು ಗಮನಿಸ್ತೀರಿ. ಮದ್ದೂರಿನ ಟಿಬಿ ಸರ್ಕಲ್ನಲ್ಲಿ ಸಮಾವೇಶ ಆಯೋಜನೆಯಾಗಿದೆ. ಇವತ್ತಿನ ಪಾದಯಾತ್ರೆಗೆ ರೈತ ಮೋರ್ಚಾ ಕೂಡ ಸಾಥ್ ಕೊಟ್ಟಿದೆ. ಕಾರ್ಯಕರ್ತರ ಜೊತೆಯಲ್ಲಿ ನಾಯಕರು ಹೆಜ್ಜೆ ಹಾಕ್ತಿದ್ದಾರೆ. ಕಾಲ್ನಡಿಗೆಗೆ ವಿಜಯೇಂದ್ರ, ನಿಖಿಲ್ ಕುಮಾರಸ್ವಾಮಿ ಮುಂದಾಳತ್ವವನ್ನು ವಹಿಸಿದ್ದಾರೆ. ಇವತ್ತು ಡೇ 4, 4ನೇ ದಿನ ಪಾದಯಾತ್ರೆ. ಈ ಪಾದಯಾತ್ರೆಗೆ ರೈತ ಮೋರ್ಚಾ ಕೂಡ ಇವತ್ತು ಬೆಂಬಲವನ್ನ ವ್ಯಕ್ತಪಡಿಸಿದೆ. ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಮದ್ದೂರಿಗೆ ಎಂಟರ್ ಆಗ್ತಾ ಇದ್ದ ಹಾಗೆ ಪಾದಯಾತ್ರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಭರ್ಜರಿ ಸ್ವಾಗತವನ್ನ ಕೋರಿದ್ದಾರೆ ಅಲ್ಲಿನ ಸ್ಥಳೀಯ ಕಾರ್ಯಕರ್ತರು. ಮದ್ದೂರಿನ ಟಿಬಿ ಸರ್ಕಲ್ನಲ್ಲಿ ಸಮಾವೇಶ ಆಯೋಜನೆ ಆಗಿದೆ. ಸಮಾವೇಶದಲ್ಲಿ ಆಬ್ವಿಯಸ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಬಿಜೆಪಿ ಹಾಗೆ ಜೆಡಿಎಸ್ನ ನಾಯಕರು ಅಬ್ಬರದ ಭಾಷಣವನ್ನು ಮಾಡಲಿದ್ದಾರೆ. ಆರೋಪಗಳ ಪಟ್ಟಿಯನ್ನ ಜನರ ಮುಂದೆ ಇಡಲಿದ್ದಾರೆ. ಇವತ್ತು 4ನೇ ದಿನದ ಪಾದಯಾತ್ರೆ ವಿಜಯೇಂದ್ರ ಹಾಗೆ ನಿಖಿಲ್ ಕುಮಾರಸ್ವಾಮಿ ಅವರ ಮುಂದಾಳತ್ವದಲ್ಲಿ ನೂರಾರು ಮಂದಿ ಬಿಜೆಪಿಯ ಕಾರ್ಯಕರ್ತರು, ನಾಯಕರು ಜೊತೆಯಾಗಿ ಹೆಜ್ಜೆ ಹಾಕ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್, ಈ ಪಾದಯಾತ್ರೆಯ ಕಂಪ್ಲೀಟ್ ಕವರೇಜ್ ಅನ್ನ 4 ದಿನದಿಂದ ಮಾಡ್ತಾ ಇರುವ ನನ್ನ ಕಲೀಗ್ ಸುರೇಶ್ ನೀಡ್ತಾ ಹೋಗ್ತಾರೆ. ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಭರ್ಜರಿ ಸ್ವಾಗತ ಲಭ್ಯವಾಗಿದೆಯಂತೆ. ಇವತ್ತು ರೈತ ಮೋರ್ಚಾ ಕೂಡ ಈ ದೋಸ್ತಿಗಳ ಪಾದಯಾತ್ರೆಗೆ ಸಾಥ್ ನೀಡಿದೆ. ಸೊ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ಸಮಾವೇಶದಲ್ಲಿ ಯಾವ ರೀತಿಯಾದ ಟಕ್ಕರ್ ಕಾಂಗ್ರೆಸ್ ಪಾಳೆಯಕ್ಕೆ ನೀಡುವ ಸಾಧ್ಯತೆಗಳಿದೆ? ಸ್ಮಿತಾ, 4ನೇ ದಿನದ ಪಾದಯಾತ್ರೆ ನಿಡಘಟ್ಟದಿಂದ ಮದ್ದೂರುವರೆಗೆ ಸಾಗ್ತಾ ನಿಡಘಟ್ಟದಿಂದ ಇವತ್ತು ಮಂಡ್ಯವರೆಗೆ ಸಾಗ್ತಾ ಇರ್ತಕ್ಕಂಥದ್ದು. ಇವತ್ತಿನ ಒಂದು ಕಾಲ್ನಡಿಗೆಯ ಒಂದು ಕಿಲೋಮೀಟರ್ ಇತ್ತು, 20 ಕಿಲೋಮೀಟರ್ ಕಾಲ್ನಡಿಗೆಯ ಒಂದು ಟಾರ್ಗೆಟ್ ಇರ್ತಕ್ಕಂಥದ್ದು ದೋಸ್ತಿ ನಾಯಕರಿಗೆ. ಅದರಲ್ಲಿ ಈಗಾಗಲೇ ಸುಮಾರು ಒಂದು 6 ಕಿಲೋಮೀಟರ್ ಅಂದರೆ ನಿಡಘಟ್ಟದಿಂದ ಮಂಡ್ಯವರೆಗೆ ಸುಮಾರು ಮದ್ದೂರುವರೆಗೆ 6 ಕಿಲೋಮೀಟರ್ ತಲುಪಿರ್ತಕ್ಕಂಥದ್ದು. ಈಗಾಗಲೇ ಪಾದಯಾತ್ರೆ ಈಗಾಗಲೇ ಸಾಗಿ ಹೋಗಿರ್ತಕ್ಕಂಥದ್ದು. ಮದ್ದೂರು ತಲುಪ್ತಿದ್ದಂತೆ JDSನ ಕಾರ್ಯಕರ್ತರು ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಭಾಗಿಯಾಗಿದ್ದು ಬಹಳ ವಿಶೇಷ. ಯಾಕೆಂತಂದರೆ ಏಕಾಏಕಿ ಅಕ್ಕಪಕ್ಕದಲ್ಲಿ ಬರ್ತಕ್ಕಂಥ ಹಳ್ಳಿಗಳು ಆ ಭಾಗದಿಂದನ ಏಕಾಏಕಿ ಸುಮಾರು 500, 1000, 300 ಜನ ಹೀಗೆ ಏಕಾಏಕಿ ಬಂದು ಜಾಯಿನ್ ಆಗಿದ್ದಂಥದ್ದು ಬಹಳ ವಿಶೇಷ ಆಗಿರ್ತಕ್ಕಂಥದ್ದು. ಅದರಲ್ಲಿ ಏನು JDSನ ಬೆಲ್ಟ್ ಆಗಿರ್ತಕ್ಕಂಥದ್ದು ಏನಿದೆ ಹಳೆ ಮೈಸೂರು ಭಾಗ, ಅದರಲ್ಲಿ ಮಂಡ್ಯ, ಮದ್ದೂರು, ಮೈಸೂರು ಈ ಭಾಗ ಏನಿದೆ, ದೊಡ್ಡ ಸಂಖ್ಯೆಯಲ್ಲಿ JDSನ ಕಾರ್ಯಕರ್ತರು ಇರತಕ್ಕಂಥದ್ದು ಹಾಗೆ ಜನರು ಭಾಗಿಯಾಗಿರ್ತಕ್ಕಂಥದ್ದು. ಇವತ್ತು BJPಯ ಏನು ರಾಜ್ಯ ರೈತ ಮೋರ್ಚಾ ಏನಿದೆ, ಆ ರೈತ ಮೋರ್ಚಾ ಇರೋದ್ರ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿರ್ತಕ್ಕಂತಹ BJPಯ ರೈತ ಮೋರ್ಚಾದ ಕಾರ್ಯಕರ್ತರು ಕೂಡ ಜಾಯಿನ್ ಆಗಿರ್ತಕ್ಕಂಥದ್ದು ವಿಶೇಷ. ಹೀಗಾಗಿ ಇವತ್ತು ಸ್ಮಿತಾ ಏನಿದೆ, ನೆನ್ನೆಗಿಂತ ಹೋಲಿಸಿದ್ರೆ ಇವತ್ತು ಸುಮಾರು ಒಂದು 2,000ದಿಂದ 3,000 ಸಂಖ್ಯೆ ಇವತ್ತು ಪಾದಯಾತ್ರೆಯಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು. ಇವತ್ತು ರೈಟ್. ಧನ್ಯವಾದ ಸುರೇಶ್ ಮಾಹಿತಿಗಾಗಿ.